ಎಲ್ರಿಗೂ ನಮಸ್ಕಾರ. ಇವತ್ತು ಗಾರ್ಲಿಕ್ ಚೀಸ್ ಬ್ರೆಡ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ತುಂಬಾ ಈಸಿ. ಬೇಕಾಗಿರುವುದು ಚೀಸ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು, ಬ್ರೆಡ್ ಒಂದು ಪ್ಯಾಕೆಟು, ಬಟರು, ಆಮೇಲೆ ಗಾರ್ಲಿಕ್ಕು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ ಇಷ್ಟೇ ಬಳಸ್ಕೊಂಡು ಸ್ಯಾಂಡ್ವಿಚ್ಚು ಆರಾಮಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಬೋದು. ಮಕ್ಕಳಿಗಂತೂ ತುಂಬ. 1 ಸ್ಪೂನಷ್ಟು ನಾನು ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ಒಂದು 10 ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಣ್ಣೆ ಒಟ್ಟಿಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಸ್ಪೂನಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಹೊರಗೆ ಇಟ್ಟಿದ್ರೆ ಬೆಣ್ಣೆ ಒಂದು ಸ್ವಲ್ಪ ಮೆಲ್ಟ್ ಆಗೋದು. ನಾನು ಇವಾಗ ಫ್ರಿಜ್ಜಿಂದ ಹೊರಗೆ ತೆಗ್ದಿದ್ದೀನಿ, ಹಾಗಾಗಿ ತುಂಬಾ ಗಟ್ಟಿ ಇದೆ. ಪರವಾಗಿಲ್ಲ, ಈ ಥರ ಎಲ್ಲ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟ್ ಆಗಿಬಿಡುತ್ತೆ. ಇವಾಗ ಬ್ರೆಡ್ ತೊಗೊಳ್ಳೋಣ. ಬ್ರೆಡ್ ಒಂದು ಪೀಸ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನಾನು ಒಂದು ಸ್ವಲ್ಪ ಸ್ಟಫಿಂಗ್ ಕಡಿಮೆನೇ ಇಡ್ತಾಯಿದ್ದೀನಿ. ತುಂಬಾ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ಘಾಟ್ ಅನಿಸ್ಬಿಡುತ್ತೆ ಅಂತೇಳಿ ಸ್ವಲ್ಪನೇ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಮಗೆ ಮಾಡ್ಕೊಬೇಕಾದ್ರೆ ಫುಲ್ಲು ಹಾಕ್ಕೊಂಡ್ರೇನು ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆ ಮಾಡೋದ್ರಿಂದ ಸ್ವಲ್ಪನೇ ಹಾಕಿ ಇವಾಗ ಒಂದು ಸ್ಲೈಸಷ್ಟು ನಾನು ಚೀಸ್ ಇಟ್ಟಿದ್ದೀನಿ. ಚೀಸ್ ಇಟ್ಟು ನೆಕ್ಸ್ಟು ಮೇಲೆ ಒಂದು ಬ್ರೆಡ್ ಹಾಕಬೇಕು. ಬ್ರೆಡ್ ಇಟ್ಬಿಟ್ಟು ಎರಡು ಕಡೆ ಒಂದು ಸ್ವಲ್ಪ ಬಟರ್ ಹಾಕಿಬಿಟ್ಟು, ಒಂದು ತವಾಗೆ ಒಂದು ಸ್ವಲ್ಪ ಬಟರ್ ಹಾಕಿಬಿಟ್ಟು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ರೋಸ್ಟ್ ಮಾಡ್ಕೊಬೇಕು. ಈ ಥರ ಕೆಂಪಿಗೆ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಈಸಿಯಾಗಿ ಮನೆಯಲ್ಲೇ ಸ್ಯಾಂಡ್ವಿಚ್ ರೆಡಿ ಆಗಿಬಿಡುತ್ತೆ. ತುಂಬ ಸರಿ ಹೊರಗೆ ಹೋದಾಗೆ ನಾವು ತಿಂತಾ ಇರ್ತೀವಿ. ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕ್ವಿಕ್ಕಾಗೂ ಆಗಿಬಿಡುತ್ತೆ. ಡೈಲಿ ಒಂದು ಸ್ನ್ಯಾಕ್ಸ್ ಮಾಡೋದೇ ಆಗಿರುತ್ತೆ ಅಲ್ವಾ. ಮಕ್ಕಳಿಗೆ ಏನು ಮಾಡ್ಕೊಡ್ಬೇಕು, ಸಂಜೆ ಆದ್ರೇ ಎಲ್ಲ ತಾಯಂದಿರಿಗೆ ಒಂದು ಟೆನ್ಷನ್ ಇರುತ್ತೆ. ಇನ್ನೇನು ಸ್ಕೂಲಿಂದ ಬರ್ತಾರೆ, ಏನಪ್ಪ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕು ಅಂತೇಳ್ಬಿಟ್ಟು ಈ ಥರ ಬ್ರೆಡ್ ಮನೇಲಿ ಇತ್ತಂದ್ರೆ ಆರಾಮಾಗಿ ಮಾಡ್ಕೊಬೋದು. ಚೀಸ್ ಇಲ್ಲ ಅಂದರೆ ಈ ಥರ ಬಟರು, ಗಾರ್ಲಿಕ್ ಇಷ್ಟೇ ಹಾಕ್ಕೊಂಡು ಮಾಡ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ, ನಿಮ್ಗೆ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು. ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಒಂದು ಟೇಸ್ಟಿಯಾದ ಸ್ಯಾಂಡ್ವಿಚ್ ಮನೇಲಿ ಆರಾಮಾಗಿ ಮಾಡ್ಕೊಬೋದು. ನೋಡಿ, ಸ್ಯಾಂಡ್ವಿಚ್ ಮೋಲ್ಡ್ ಇಲ್ಲ ಅಂದರೂ ಇದೇ ಥರ ಪ್ಯಾನಲ್ಲಿನೇ 2 ಸೈಡ್ ಚೆನ್ನಾಗಿ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ದಿನ ಇದೇ ಒಂದು ಟೆನ್ಷನ್ ಆಗಿರುತ್ತೆ. ಸಂಜೆ ಆದರೆ ಮಕ್ಕಳಿಗೇನು ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು, ಬೆಳಿಗ್ಗೆ ಆದರೆ ಏನು ಟಿಫನ್ ಮಾಡಬೇಕು ಅನ್ನೋದೇ ಒಂದು ತಲೆಗೆ ಯೋಚನೆ ಬರ್ತಾನೇ ಇರುತ್ತೆ. ಕೆಲವೊಬ್ಬರು ಏನಪ್ಪ ಮಾಡ್ತಿದ್ದಾರೆ, ಮನೇಲಿ ಆರಾಮಾಗಿರ್ತಾರೆ ಅಲ್ವಾ, ಏನು ಕೆಲಸ ಇರುತ್ತೆ ಮನೇಲಿ, ಸುಮ್ಮನೆ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಸುಮ್ಮನೆ ಇರೋರು ಹೋಗಿ ಎಲ್ಲಾದರೂ ಒಂದು ಕೆಲಸ ಮಾಡ್ಕೊಂಡು ಬಂದ್ಬಿಡ್ಬೋದು. ಬಟ್ ಈ ಮನೇಲಿ ಇದ್ಕೊಂಡು ಒಂದೊಂದು ಅಡುಗೆ, ಮಧ್ಯಾಹ್ನ ಅಡುಗೆಗೆ, ನೈಟ್ಗೆ ಅಡುಗೆ, ಸಂಜೆ ಸ್ನ್ಯಾಕ್ಸು, ಬೆಳಗ್ಗೆ ಟಿಫನ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅರ್ಧ ತಲೆನೇ ಕೆಟ್ಟೋಗ್ಬಿಡುತ್ತೆ. ಅದು ಮಕ್ಕಳು ಇರುವಂಥ ಮನೆ ಬಾಕ್ಸಿಗೆ ರೆಡಿ ಮಾಡುವಂಥ ತಾಯಂದ್ರಿಗಂತೂ ಅದು ಒಂದು ಗೊತ್ತಿರುತ್ತೆ. ನೈಟ್ ಮಲ್ಕೊಂಡ್ರೆ ಬೆಳಗ್ಗೆ ಏನು ಟಿಫನ್ ರೆಡಿ ಮಾಡೋದು ಅಂತಲೇ ಯೋಚನೆ ಬರ್ತಾನೆ ಇರುತ್ತೆ. ಇವಾಗ ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದೀನಿ. ಸ್ನ್ಯಾಕ್ಸ್ ಮಾಡಿಕೊಟ್ಟಿದ ತಕ್ಷಣವೇ ಬೆಳಗ್ಗೆ ಟಿಫನ್ಗೆ ಅಂತೇಳ್ಬಿಟ್ಟು ಅಕ್ಕಿ ನೆನೆಸಿಟ್ಟಿದೆ, ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ. ಸೊಸೈಟಿ ಅಕ್ಕಿನ ಯೂಸ್ ಮಾಡ್ತೀನಿ ನಾನು. ಸೊಸೈಟಿ ಅಕ್ಕಿ ನೆನೆಸ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಮೆಂತ್ಯಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ನಾನು ಒಂದು 12 ಗಂಟೆಗೆ ನೆನೆಸಿಟ್ಟಿದ್ದೀನಿ. ಇವಾಗ ಸಂಜೆ 7 ಗಂಟೆಗೆ ರುಬ್ತಾ ಇದ್ದೀನಿ. ಮಧ್ಯಾಹ್ನ ಮಾಡಿರುವಂಥ ರೈಸ್ ಇರುತ್ತಲ್ವ, ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಅಕ್ಕಿ ನೈಸಾಗಿ ರುಬ್ಬಿ ಈ ಥರ ಕಲಸಿಡಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಿಟ್ಟು ಚೆನ್ನಾಗಿ ಹುಳಿ ಬಂತು ಅಂದರೆ ಅವಾಗೆ ಸಾಫ್ಟಾಗಿ ದೋಸೆ ಆಗಲಿ ಪಡ್ಡು ಆಗಲಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇನ್ನೇನು ಹಿಟ್ಟೆಲ್ಲ ರುಬ್ಬಿಟ್ಬಿಟ್ಟು ಇವಾಗ ಮತ್ತೆ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಎಷ್ಟು ಕೆಲಸ ಮಾಡಿದ್ರೂ ಕೆಲಸ ಅಂತೂ ಮುಗಿಯೋದೇ ಇಲ್ಲ. 1 ಬೈ 1 ಕೆಲಸ ಇರ್ತಾನೆ ಇರುತ್ತೆ ಕೆಲಸ. ಬೆಳಗ್ಗೆ ಟಿಫನ್ ಮಾಡಿಕೊಟ್ಬಿಟ್ಟು ಮಧ್ಯಾಹ್ನ ಇನ್ನೇನು ಮಕ್ಕಳನ್ನ ಬೆಳಗ್ಗೆ ಅವ್ರನ್ನ ರೆಡಿ ಮಾಡಿ ಇನ್ನೇನು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು, ಅದರಲ್ಲೂ ನನಗೆ 4 ಮಕ್ಕಳು. 4 ಮಕ್ಕಳಲ್ಲಿ 3 ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಅವ್ರು 3 ಜನನೂ ರೆಡಿ ಮಾಡಿಬಿಟ್ಟು ಬೆಳಗ್ಗೆ ಟೈಮಲ್ಲಿ ಒಬ್ಬರು ಸಾಕ್ಸ್ ಇಲ್ಲ ಅಂತಿರ್ತಾರೆ, ಒಬ್ಬರು ಟೈ ಇಲ್ಲ ಅಂತಿರ್ತಾರೆ. ಅದನ್ನೆಲ್ಲ ಹುಡ್ಕೊಟ್ಬಿಟ್ಟು ಅವ್ರಿಗೆ ಬೆಳಗ್ಗೆನೇ ಅವ್ರಿಗೆಲ್ಲ ಟಿಫನೆಲ್ಲ ರೆಡಿ ಮಾಡಿ ತಿನ್ನಿಸಿ ತಲೆ ಎಲ್ಲ ಬಾಚಿ ಅವ್ರನ್ನ ಕಳಿಸೋಷ್ಟ್ರೊಳಗೆ ಸಾಕಾಗ್ಬಿಡುತ್ತೆ. ಅದಾಗಿದ್ಮೇಲೆ ನಮ್ಮ ಸಾಕ್ಷಿ ಪಾಪು ಇರ್ತಾಳೆ, ಅವಳಿಗೆ ಸ್ನಾನ ತಿಂಡಿ ಅಂತ ಹೇಳ್ಬಿಟ್ಟು ತಿನ್ನಿಸಿ ಮತ್ತು ಇನ್ನೇನು ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರೆ ಅಂತೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡೋದಾಗಿರುತ್ತೆ. ಎಲ್ಲ ಕೆಲಸ ಮಾಡಿ ಇನ್ನೇನಪ್ಪ ಒಂದು 3 ಗಂಟೆ ಆಗೇ ಹೋಗಿರುತ್ತೆ. ಸ್ವಲ್ಪ ರೆಸ್ಟ್ ಮಾಡೋಷ್ಟರೊಳಗೆ ಇನ್ನೇನು ಮಕ್ಕಳು ಬಂದೇ ಬಿಡ್ತಾರೆ 4:30ಗೆ. ಅವ್ರು ಬಂದಿದ್ದ ತಕ್ಷಣ ಮತ್ತೆ ಸ್ನ್ಯಾಕ್ಸಿಗೆ ಏನು ರೆಡಿ ಮಾಡಿಕೊಡ್ಬೇಕು ಏನು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಮಾಡಿಕೊಟ್ಟು ಈ ಸಂಜೆ ರೊಟೀನ್ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನೈಟಿಗೆ ಮತ್ತೆ ಅಡುಗೆ ಮಾಡೋದಾಗಿರುತ್ತೆ. ನೈಟ್ ಅಡುಗೆ ಮಾಡಿ ಇನ್ನೂ ಪಾತ್ರೆ ಎಲ್ಲ ತೊಳೆದು ಮಕ್ಳಿಗೆ ಹೋಮ್ವರ್ಕ್ ಮಾಡಿಸಿ ಮಲ್ಗೋಷ್ಟ್ರೊಳಗೆ ಸಾಕಾಗೋಗಿರುತ್ತೆ ಆ ದಿನ ಫುಲ್ಲು.
ಬಟ್ ಕೇಳೋರಿಗೇನು ಮನೇಲಿ ಸುಮ್ಮನೆ ತಾನೇ ಇದ್ದಾಳೆ, ಏನು ಮಾಡ್ತಾಳೆ ಮನೇಲಿ ಸುಮ್ಮನೆ ತಾನೇ ಇದ್ದಾಳೆ ಅಂತಲೇ ಹೇಳೋದು. ಬಟ್ ಈ ಮನೆ ಕೆಲಸ ಎಲ್ಲ ಮಾಡಿದ್ರೆ ಗೊತ್ತಾಗುತ್ತೆ ನಾವೆಷ್ಟು ಮಟ್ಟಿಗೆ ಸುಮ್ಮನೆ ಇದ್ದೀವಿ ಮನೇಲಿ ಅನ್ನೋದು. ಹೊರಗೆ ಹೋಗಿ ಕೆಲಸ ಮಾಡ್ಕೊಂಡು ಬರೋ ಜೀವನ ಬೇಕು, ಈ ಮನೆ ಕೆಲಸ ಮಾಡೋದು ಜೀವನ ಬೇಡವೇ ಬೇಡ ಅನಿಸುತ್ತೆ. ಒಂದೊಂದು ಸಲ ಅಷ್ಟೊಂದು ಸ್ಟ್ರೆಸ್ಡ್ ಆಗಿಬಿಟ್ಟಿರುತ್ತೆ, ಟೆನ್ಷನ್ ಆಗಿರುತ್ತೆ. ಮಕ್ಕಳು ಹಠ ಮಾಡೋದಾಗಲಿ, ಮಕ್ಕಳಿಗೆ ಹುಷಾರಿಲ್ಲ ಟೈಮಲ್ಲಾಗಲಿ ನಮ್ಗನ್ನೋದು ಒಂದು ರೆಸ್ಟ್ ಅನ್ನೋದು ಇಲ್ದಂಗೆ ಇರುತ್ತೆ. ಬರೀ ದಿನ ಪೂರ್ತಿ ಓಡ್ತಾನೆ ಇರ್ತೀವಿ, ಆ ಕೆಲಸ ಈ ಕೆಲಸ ಅಂತ ಓಡ್ತಾನೆ ಇರ್ತೀವಿ. ನಮ್ಗೆ ಹುಷಾರಿಲ್ಲ ಅನ್ನೋ ಟೈಮಲ್ಲೂ ಒಂದಿನ ನಾವು ರೆಸ್ಟ್ ತಗೊಂಡು ಏನೋ ಹೋಟೆಲಲ್ಲಿ ತರಿಸ್ಕೊಂಡು ಊಟ ಮಾಡಿ ಮಲ್ಕೊಂಡಿದ್ರು ಎಲ್ಲ ಕೆಲಸನೂ ಹಾಗೆ ಪೆಂಡಿಂಗಲ್ಲಿ ಬಿದ್ದಿರುತ್ತೆ. ಇವತ್ತು ಕೆಲಸ ಮಾಡಿಲ್ಲ ಅಂದರೂ ನಾಳೆ ಎದ್ಬಿಟ್ಟು 1 to ಡಬಲ್ ಎಲ್ಲ ಕೆಲಸ ನಾವೇ ಮಾಡಬೇಕಾಗುತ್ತೆ. ಹಿಂಗೆ ಇರುತ್ತೆ ಮನೇಲಿ. ಏನು ಮಾಡ್ತಿದ್ದಾಳೆ ಸುಮ್ಮನೆ ಇರ್ತಾಳೆ ಅನ್ನೋ ಮನೆಯವರ ಎಲ್ಲ ಪರಿಸ್ಥಿತಿನೂ ಇದೇ ಥರನೇ ಇರುತ್ತೆ. ದಯವಿಟ್ಟು ಯಾರೂ ಮನೆಯಲ್ಲಿ ಸುಮ್ಮನೆ ಇರ್ತಾಳೆ ಅಂತೇಳಿ ಯಾರೂ ಹೇಳೋಕ್ಕೆ ಹೋಗಬೇಡಿ. ಸುಮ್ಮನೆ ಇರೋಕ್ಕೆ ಅಂತೂ ಯಾರಿಂದನೂ ಸಾಧ್ಯನೇ ಇಲ್ಲ. ಏನಾದರೂ ಒಂದು ಎಲ್ಲ ಕೆಲಸ ಮಾಡಿಕೊಂಡೇ ಅವ್ರಿಗಾದಂಥ ಅವ್ರ ಕೆಲಸ ಮಾಡಿಕೊಂಡೇ ಇರ್ತಾರೆ ಮನೇಲಿ. ಯಾರು ಅಂತೂ ಸುಮ್ಮನೆ ಅಂತೂ ಇರೋದಿಲ್ಲ. ಹೊರಗೆ ಇನ್ನೂ ಕೆಲ್ಸಕ್ಕೆ ಹೋಗಿ ಬಂದವ್ರದ್ದು ಹೆಂಗಿರುತ್ತೋ ಜೀವನ, ಅದೇ ಥರ ಮನೇಲಿ ಕೆಲಸ ಮಾಡೋರ್ದು ಇರುತ್ತೆ. ಹಾಗಾಗ್ಬಿಟ್ಟು ಇನ್ನೊಬ್ರ ಬಗ್ಗೆ ಸುಮ್ಮನೆ ಇರ್ತಾಳೆ, ಏನು ಮಾಡೋದಿಲ್ಲ ಅಂತೇಳ್ಬಿಟ್ಟು ಯಾರಿಗೂ ಮಾತಾಡೋಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲೂ ಇದೇ ಥರನೇ ನೀವು ಮನೆ ಕೆಲಸ ಎಲ್ಲ ಕೆಲಸನೂ ನೀವೇ ಮಾಡಿಕೊಂಡು ಇಷ್ಟೊಂದು ಟೆನ್ಷನ್ ತಗೊಂಡು ರುಚಿಯಾಗಿ ಮಕ್ಕಳಿಗೆ ಗಂಡಗೆ ಅಡುಗೆ ಮಾಡಿಕೊಂಡು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಬೆಳಗ್ಗೆ ಆದರೆ ಏನು ಮಾಡಬೇಕು, ರಾತ್ರಿ ಆದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿನೇ ಜೀವನ ಕಳೀತಿರುವಂಥ ನಿಮಗೂ ಇದೇ ಥರ ಅನಿಸಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.